ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಅಣ್ಣಿಗೇರಿಯಲ್ಲಿ ಮಾಜಿ ಸಚಿವರಿಂದ ರೈತ ಭವನ ಉದ್ಘಾಟನೆ ಸಮಾರಂಭ ಜರುಗಿತು. ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನಲ್ಲಿ ನೂತನ ರೈತ ಭವನವನ್ನು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಇವರು ಉದ್ಘಾಟಿಸಿ ಮಾತನಾಡಿದರು. ಹೌದು, ನಾವು ಎಲ್ಲರೂ ರೈತನ ಮಕ್ಕಳು. ನಾವು ಒಟ್ಟಾಗಿ ಸೇರಿಕೊಂಡು ಮಹದಾಯಿ ಕಳಸಾ ಬಂಡೂರಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು, ಇನ್ನು ಮುಂದೆ ಅದರ ಬಗ್ಗೆ ಧ್ವನಿ ಎತ್ತುವುದಾಗಿ ಹೇಳಿದರು. ಈ ವೇಳೆಯಲ್ಲಿ ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯರಾದ ಶ್ರೀ ಕುಮಾರೇಶ್ವರ ಸ್ವಾಮೀಜಿ ಮಾತನಾಡಿ, ನಾವು ಕಳಸಾ ಬಂಡೂರಿ ಜಾರಿಗೆ ಆಗುವವರೆಗೂ ನಿಮ್ಮ ಬೆನ್ನ ಹಿಂದೆ ಇರುತ್ತೇವೆ ಎಂದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ತಾಲೂಕಿನ ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಹಸಿರು ಶಾಲ್ ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಪಿ ಹೂಗಾರ ಭಗವಂತಪ್ಪ, ಪುಟ್ಟಣ್ಣವರ, ಈರಣ್ಣ ಮಳಗಿ, ಬಸವರಾಜ ಯೋಗಪ್ಪನವರ, ಗಂಗಾಧರ ಧರಣಂನವ, ಸಾವಿರಾರು ರೈತರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆ ಭಾಗದ ಜನರಿಗೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಜೊತೆ ಮಾಜಿ ಶಾಸಕರಂತ ಮುನಿಯನಕೊಪ್ಪ ಸರ್ ನಮಗೆ ಕರ್ಕೊಂಡು ಹೋಗಿದ್ದು ನಮ್ಗೆಲ್ಲರಿಗೂ ಒಂದು ನೆನೆಸುವಂತ ವಿಚಾರ ಮಾಡ್ತಾರೆ. ಆ ಒಂದು ವಿಚಾರ ಅವರಿಗೆ ನಮ್ಮ ಅಣ್ಣಿಗೇರಿಯ ಸಮಸ್ತ ರೈತ ಹೋರಾಟಗಾರರು ಮತ್ತು ಎಲ್ಲ ಕೃಷಿ ಕೂಲಿಕಾರರ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಅರಿವು ಸಲ್ಲಿಸಿ ಅವರನ್ನು ಸ್ವಾಗತ ಕೊಡ್ತೇವೆ. ಅದೇ ರೀತಿ ನಮ್ಮ ಪಕ್ಷಾತೀತ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಜಯರಾಜ್ ಸೋದರ ಅವರನ್ನು ಸ್ವಾಗತ ಕೊಡ್ತೇವೆ. ಅದೇ ರೀತಿ ಈ ಒಂದು ನಮ್ಮ ಪಕ್ಷಾತೀತ ನಿರಂತರವಾಗಿ 10 ವರ್ಷದ ನಮಗೆ ಬೆನ್ನೆಲುಬಾದಂತ ಸಮ್ಮುಖನ ಗುರ್ಕಿ ಅವರನ್ನು ಮತ್ತೊಮ್ಮೆ ಸ್ವಾಗತ ಕೊಡ್ತೇವೆ. ಅದೇ ರೀತಿ ಈ ಒಂದು ನೋವು ತಾಲೂಕಿನ ನಮ್ಮ ಹೋರಾಟಗಾರಂತ ಲೋಕನಾಥ್ ಹೆಸರನ್ನು ಸ್ವಾಗತ ಕೊಡ್ತೇವೆ. ಈ ಒಂದು ಮುಖ್ಯ ಘಟ್ಟ ಅಂತಂದ್ರೆ ಮಲಪ್ರಭೆಗೆ ಮಹದಾಯಿ ನದಿಯ ಜೂನ್ ವಿಷಯದಲ್ಲಿ ನಿರಂತರವಾಗಿ 25-30 ವರ್ಷದ ಒಂದು ಅವರ ಏನು ಹೋರಾಟ ಇದ್ದು ಅದನ್ನು ಇನ್ನು ಒಂದು ದಿನದಲ್ಲಿ ಮಾಡಿ ಅಲ್ಲಿಂದ ಈ ಒಂದು ರೈತ ಹೋರಾಟ ಸಮಿತಿ ಪ್ರಾರಂಭ ಆಯಿತು. ಶ್ರೀಗಳ ನೇತೃತ್ವದಲ್ಲಿ ಇದೇ ವೇದಿಕೆಗಳು ಒಂದು ಸಾಮಾನ್ಯ ವೇದಿಕೆಯನ್ನು ನಾವೆಲ್ಲ ರೈತ ಹೋರಾಟಗಾರರು, ಉದ್ಯಮದಾರರು ಇತರ ಸಹಕಾರ ಪಡ್ಕೊಂಡು ಪ್ರಾರಂಭ ಮಾಡಿದ್ವಿ. ನಂತರ ಈ ಒಂದು ರೈತ ಹೋರಾಟ ಸಂಪೂರ್ಣ ಸಾಲ ಮನ್ನಾ, ಬರೇ ಸಾಲ ಮನ್ನಾ ಅಲ್ಲ, ಸಂಪೂರ್ಣ ಸಾಲ ಮನ್ನಾ ಚೊಕ್ಕುತಾರ ಆಗಬೇಕು ಅನ್ನುವಂತ ಹೋರಾಟ ಇಟ್ಟುಕೊಂಡು ಈ ವೇದಿಕೆ ಪ್ರಾರಂಭ ಆಯಿತು. ಮುಂದೆ ಕಳಸಾ ಬಂಡೂರಿ ಹೋರಾಟವನ್ನು ವಿಜಯ ಕುಲಕರ್ಣಿ ಅವರು, ನಮ್ಮ ಸಫರದ್ ಮಠ ಅವರು, ಆಮೇಲೆ ಶ್ರೀಕಂಠ ಅಂಬಲಿ ಅವರು, ಲೋಕನಾಥ್ ಹೆಸೂರ್ ನೇತೃತ್ವದೊಳಗೆ ಇದು ನರಗುಂದ ಮತ್ತು ನೋಲ್ಗುಂದ ಭಾಗದೊಳಗೆ ಹೆಚ್ಚು ಪ್ರಭಾವಶಾಲಿಯಾಗಿ ಪ್ರಾರಂಭ ಆದಮೇಲೆ ನಾವು ರೈತರಿರುವುದರಿಂದ ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಅವಶ್ಯಕತೆ ಇರುವುದರಿಂದ ನಮಗೆ ಮಲಪ್ರಭಾ ನೀರಿನ ಅವಶ್ಯಕತೆ ಐತಿ. ನಾವು ಇವತ್ತಿಗೂ ಕೂಡ ನೀರು ಕುಡಿಯೋದು ಮಲಪ್ರಭಾ ನದಿ ನೀರು. ಹಾಗಾಗಿ ಕಳಸಾ ಬಂಡೂರಿ ಹೋರಾಟವನ್ನು ನಾವು ಪ್ರಾರಂಭ ಮಾಡೋದಂತೇಳಿ ಆ ಸಾಲ ಮನ್ನಾ ಜೊತೆಗೆ ಈ ಕಳಸಾ ಬಂಡೂರಿ ಹೋರಾಟವನ್ನು ಕೂಡ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ಅಜೆಂಡಾ. ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದಾಸೋಹ ಮಠದ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು, ನಿಮ್ಮ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹೂಗಾರರೇ ಮತ್ತು ರೈತ ಹೋರಾಟದಿಂದ ತಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಅನ್ನ, ಲಾಠಿ ಹೇಟನ್ನು ತಿಂದು ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ಅವರೇ ಮತ್ತು ವಕೀಲರು ಸತತವಾಗಿ ಹೋಗಿದ್ರೆ ವೀರಣ್ಣ ಮಳಗಿ ಅವರೇ, ಯೋಗಪ್ಪನವರೇ ಮತ್ತು ಕಂಬಳಿ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ಪಕ್ಷ ಹಾಗೂ ಪುಟ್ಟಣ್ಣವರವರೇ, ಅಡಕ ಅವರೇ, ಮಹೇಶ್ ಅಂಗಡಿ ಅವರೇ ಅವರ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇವತ್ತು ಎದೆ ಒಡ್ಡಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವಲಗುಂದ ಮತ್ತು ನರಗುಂದ ಮತ್ತು ಅಣ್ಣಿಗೇರಿ ಅನ್ನುವಂಥ ಮಾತನ್ನ ಈ ಸದಸ್ಯರು ಹೇಳಬೇಕಾಗುತ್ತೆ. ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರೂ ಕೂಡ ಅದು ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ, ಆದ್ರೆ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು
ಅದಕ್ಕೆ ಎದಿ ಒಡ್ಡಿ ಇವತ್ತು ಹೋರಾಟ ಮಾಡತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥ, ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕಳಸಾ ಬಂಡೂರಿ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ. ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು, ಕುಡಿ ನೀರಿನ ಸಂದರ್ಭ ಇರ್ಬೋದು, ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರ್ಬೋದು. ನಾವು ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟದಲ್ಲಿ ಅತಿಗಟ್ಟಿ ಮಾಡಿದ್ರೆ ಒಂದರಲ್ಲಿ 1,30,30,000 ಅತಿಗಟ್ಟಿ ಮಾಡಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ರೈತರು ಇದರ ಲಾಭ ಚೆನ್ನಾಗಿ ರೈತರಿಗೆ ತಲುಪಿದೆ ಅಂತ ಹೇಳಕ್ ನಾನು ಬಯಸ್ತೀನಿ. ಇದರ ಒಟ್ಟಾರೆ ಅಮೌಂಟ್ ಒಂದು 100 ಕೋಟಿಗಿಂತ ಜಾಸ್ತಿ ಆಗಿದೆ. ಇದರಿಂದ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಮತ್ತು ಯಾವುದೇ ಒಂದು ತೊಂದರೆ ಇಲ್ಲದಂಗೆ ಖರೀದಿ ಪ್ರಕ್ರಿಯೆ ಅಥವಾ ಉದ್ಘಾಟನೆ ಸಮಾರಂಭ ಈ ಭವ್ಯ ವೇದಿಕೆಯೊಳಗೆ ಸುಖಾಸೀನರಾಗಿ ಮಾತನಾಡಿ ನಿರ್ಗಮಿಸಿದ ಮಾಜಿ ಸಚಿವರ ಆದಿಯಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯ ಮುಖ್ಯವಾಗಿ ರೈತ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವರೆಲ್ಲ ಹೆಸರು ಹೇಳಕ್ಕೆ ಒಂದು 15 ನಿಮಿಷ ಹೋಗುತ್ತೆ ಅನ್ನೋದಕ್ಕೆ ಪೂರ್ಣವಾಗಿ ಈ ವೇದಿಕೆಯೊಳಗೆ ಹೇಳುವುದಕ್ಕೆ ಹೋಗಂಗಿಲ್ಲ. ಒಂದು ಸೂತ್ರವನ್ನ, ರೈತಂ ನಾಸ್ತಿ ಭಿಕ್ಷುಕ, ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ. ಕಾರಣ ಒಂದು, ರೈತ ಅರ್ಥಾತ್ ಅನ್ನದಾತ, ಅವನಿಂದ ಈ ಲೋಕಕ್ಕೆ ಅನ್ನ ನೀಡುವ ಕಾರ್ಯ ನಡೆದೈತಿ ವಿನಃ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದು ಸಾಧ್ಯವಿಲ್ಲ. ರೈತನಿಂದನೇ ಈ ಲೋಕ, ರೈತನಿಂದನ ಭೂಲೋಕ. ಈ ಲೋಕ ಅನ್ನೋದಕ್ಕಿಂತಲೂ ಭೂಲೋಕ. ಉಳಿದ ಲೋಕದೊಳಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.